ನಮಸ್ಕಾರ. ವರುಣಾದಲ್ಲಿ ಸಿದ್ದರಾಮಯ್ಯನವರ ಹಸ್ತ ಭವಿಷ್ಯ ಹೇಗಿದೆ? ರಾಯಚೂರು ನಗರದಲ್ಲಿ ಮತ್ತೆ ಕೈ ಚಳಕ ನಡೆಯುತ್ತಾ? ರಾಮನಗರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಗೆಲ್ತಾರಾ? ಇದುವೇ ಇವತ್ತಿನ ಜನಮತ. ನಾನು ಗೌರೀಶ್ ಅಕ್ಕಿ. ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಅಖಾಡದಲ್ಲಿರುವ ಕ್ಷೇತ್ರ ಮೈಸೂರು ಜಿಲ್ಲೆಯ ವರುಣ. ಮುಖ್ಯಮಂತ್ರಿ ರೇಸ್ನಲ್ಲಿರುವ ಸಿದ್ದರಾಮಯ್ಯ ಸ್ಪರ್ಧೆಯಿಂದ ಕ್ಷೇತ್ರದಲ್ಲಿನ ರಾಜಕೀಯ ಗರಿಗೆದರಿದೆ. ಇದಕ್ಕಿಂತಲೂ ಅಚ್ಚರಿ ಅಂದರೆ ಕ್ಷೇತ್ರದಲ್ಲಿ ಅಹಿಂದ ನಾಯಕನಿಗೆ ಎದುರಾಗಿ ತೊಡೆ ತಟ್ಟಿ ನಿಂತಿರೋದು ಕೆಜೆಪಿ. ಹೀಗಾಗಿ ಕ್ಷೇತ್ರದಲ್ಲಿ ರಾಜಕೀಯ ಫುಲ್ ಕಲರ್ಫುಲ್. ಇವತ್ತು ನಾವು ಜನಮತ ಯಾಚಿಸಿಕೊಂಡು ಬಂದಿರೋದು ಮೈಸೂರು ಜಿಲ್ಲೆಯ ಅತ್ಯಂತ ಪ್ರತಿಷ್ಠಿತ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ. ಈ ಕ್ಷೇತ್ರ ಪ್ರತಿಷ್ಠಿತ ಯಾಕಂದ್ರೆ ಕಾಂಗ್ರೆಸ್ನ ಸಿಎಂ ಅಭ್ಯರ್ಥಿ ಅಂತಲೇ ಬಿಂಬಿತವಾಗಿರುವಂತ ಸಿದ್ದರಾಮಯ್ಯ ಅವರು ಇಲ್ಲಿ ಕಣದಲ್ಲಿದ್ದಾರೆ. ಇವರು ಕಳೆದ ಬಾರಿ ಕೂಡ ಜಯಭೇರಿ ಬಾರಿಸಿದ್ರು. ಈ ಬಾರಿ ಇಲ್ಲಿ ಕೆಜೆಪಿ ಕೂಡ ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಿದೆ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಮತ್ತು ಕೆಜೆಪಿ ನಡುವೆ ಪೈಪೋಟಿ ನಡೆಯುವ ಎಲ್ಲಾ ಲಕ್ಷಣಗಳು ಕಂಡುಬರ್ತಾ ಇದೆ. ಆದರೆ ಜಯ ಯಾರಿಗೆ ಅನ್ನೋದನ್ನ ನೋಡೋಣ. ಅದಕ್ಕಿಂತಲೂ ಮುಂಚೆ ಈ ಕ್ಷೇತ್ರದ ಕಿರು ಪರಿಚಯ ಇಲ್ಲಿದೆ ನೋಡಿ. ಮೈಸೂರು ಜಿಲ್ಲೆಯ ವರುಣ ವಿಧಾನಸಭಾ ಕ್ಷೇತ್ರ ಸಂಪೂರ್ಣವಾಗಿ ಗ್ರಾಮೀಣ ಪ್ರದೇಶವನ್ನೇ ಒಳಗೊಂಡಿದೆ. ಸುತ್ತೂರು ಶ್ರೀ ಕ್ಷೇತ್ರ, ದೇವನೂರು, ಮಲ್ಲನಮೂಲೆ ಮಠಗಳು, ಕಾವೇರಿ, ಕಪಿಲಾ ನದಿಗಳು ಇಲ್ಲಿ ಸಂಗಮಗೊಂಡಿವೆ. 2008ರ ಕ್ಷೇತ್ರ ಪುನರ್ವಿಂಗಡಣೆಯ ವೇಳೆ ನೂತನವಾಗಿ ಉದ್ಭವಿಸಿದ ಈ ಕ್ಷೇತ್ರ ಮೈಸೂರು ಜಿಲ್ಲೆಯಲ್ಲಿದ್ದರೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಮೈಸೂರು ತಾಲೂಕಿನ ವರುಣ ಹೋಬಳಿ, ನರಸೀಪುರ ತಾಲೂಕಿನ ಕಸಬಾ ಹೋಬಳಿ, ನಂಜನಗೂಡು ತಾಲೂಕಿನ ಚಿಕ್ಕಯ್ಯನ ಛತ್ರ ಹಾಗೂ ದೊಡ್ಡ ಕವಲಂದೆ ಹೋಬಳಿಯ ಕೆಲ ಗ್ರಾಮಗಳು ಈ ಕ್ಷೇತ್ರದಲ್ಲಿವೆ. ಈ ಹಿಂದೆ ಇಲ್ಲಿನ ಬಹುಭಾಗ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸೇರಿತ್ತು. ಕೆಆರ್ಎಸ್ನಿಂದ ಈ ಭಾಗದ ಸಾವಿರಾರು ಎಕರೆ ಪ್ರದೇಶಕ್ಕೆ ನೀರುಣಿಸಲು ದೇವರಾಜ ಅರಸು ನಿರ್ಮಿಸಿದ ವರುಣ ಕಾಲುವೆ ನೀರಾವರಿ ಯೋಜನೆಯನ್ನ ವಿಸ್ತರಿಸಿ ಇಲ್ಲಿನ ಜನ ಒಂದು ಭತ್ತದ ಬೆಳೆ ಬೆಳೀತಾ ಇದ್ದಾರೆ ಅಂದ್ರೆ ಅದಕ್ಕೆ ಸಿದ್ದರಾಮಯ್ಯ ಕಾರಣಕರ್ತರು. ನಾವು ಸಿದ್ದರಾಮಯ್ಯನ ಆಯ್ಕೆ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಯಾಕಾಗಿ ಸರ್? ಅವರು ಕೆಲಸ ತುಂಬ ಮಾಡಿದ್ದಾರೆ. ನಮ್ಮ ಕ್ಷೇತ್ರ ಎಲ್ಲ ರೋಡು, ನಲ್ಲಿ, ಬೋರು ಎಲ್ಲ ಅವರೇ ಮಾಡ್ತಾ ಇರೋದು. ಅವ್ರು ಬಿಟ್ಟರೆ ನಮ್ಗೆ ಇನ್ಯಾರು ಮಾಡಿಲ್ಲ. ಅವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು. ಕೆಲವರಿಗೂ ಮಾಡಿದ್ದಾರೆ, ಮಾಡಿಲ್ಲ. ನಮಗೆ ಏನೂ ಮಾಡಿಲ್ಲ. ನಮಗೆ ಬೇರೆಯವ್ರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆಗಬೇಕು. ಜಾತಿ ಬಲಾಬಲ: ಲಿಂಗಾಯತರು 55,000, ದಲಿತರು 50,000, ನಾಯಕರು 38,000, ಕುರುಬರು 23,000, ಒಕ್ಕಲಿಗರು 16,000, ಇತರೆ 35,000. ಈ ಕ್ಷೇತ್ರದಲ್ಲಿ ಒಟ್ಟು 1,90,000 ಮತದಾರರಿದ್ದಾರೆ. ಲಿಂಗಾಯತರು, ದಲಿತರು ಬಲಿಷ್ಠವಾಗಿರುವ ಈ ಕ್ಷೇತ್ರದಲ್ಲಿ ದೇವರಾಜ ಅರಸು ನಂತರ ಹಿಂದುಳಿದ ವರ್ಗಕ್ಕೆ ಆಶಾಕಿರಣವಾದವರು ಸಿದ್ದರಾಮಯ್ಯ. ಹೀಗಾಗಿ ಸಿದ್ದರಾಮಯ್ಯ ದಲಿತರ ಪ್ರಾಬಲ್ಯವಿರುವ, ಕುರುಬರ ಬಲವಿರುವ ಈ ಕ್ಷೇತ್ರವನ್ನೇ ಆಯ್ದುಕೊಂಡಿತು. ಶಾಸಕರಾಗಿ, ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸಿದ ಸಿದ್ದರಾಮಯ್ಯ ಸ್ಪರ್ಧೆಯಿಂದಾಗಿಯೇ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ವಿಶೇಷವಾದ ಮಹತ್ವ ಬಂದಿದೆ. ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದೆ ಅಭಿವೃದ್ಧಿ ಕಾರ್ಯಗಳನ್ನ ಮತ್ತು ಏನೇ ಮಾಡಬೇಕು ಅವ್ರು ಬಿಟ್ಟರೆ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಆಗಲೇಬೇಕು, ಹಾಗೆ ಆಗ್ತಾರೆ. ಈಗಿನ ಪರಿಸ್ಥಿತಿಗೆ ತಗಂತ ನೋಡಿದ್ರೆ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಆದರೆ ಸರಿ ಅನಿಸುತ್ತೆ. ಸನ್ಮಾನ್ಯ ಯಡಿಯೂರಪ್ಪನವರಾದರೂ ಏಕೆಂದರೆ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಅದನ್ನು ಸಾಕಷ್ಟು ಜನ ತಿಳ್ಕೊಂಡಿದ್ದಾರೆ. ಈಗ ಸಿದ್ದಲಿಂಗಸ್ವಾಮಿ ಅವರ ಅಭ್ಯರ್ಥಿಯಾಗಿದ್ದಾರೆ. ಅವ್ರು ಗೆದ್ದರೆ ಅಂಥ ಮುಂದೆ ಅಭಿವೃದ್ಧಿ ಆಗ್ಬೋದು ಅಂತ ಒಂದು ಕನಸ್ಕೊಂಡಿದ್ದೀವಿ. ಕಣದಲ್ಲಿರುವ ಅಭ್ಯರ್ಥಿಗಳು: ಬಿಜೆಪಿ ಎಸ್.ಡಿ. ಮಹೇಂದ್ರ, ಕಾಂಗ್ರೆಸ್ ಸಿದ್ದರಾಮಯ್ಯ, ಜೆಡಿಎಸ್ ಚೆಲುವರಾಜ ನಾಯಕ್, ಕೆಜೆಪಿ ಕಾಪು ಸಿದ್ದಲಿಂಗಸ್ವಾಮಿ, ಬಿಎಸ್ಆರ್ ಗಿರೀಶ್. ಚಾಮುಂಡೇಶ್ವರಿ ಕ್ಷೇತ್ರದಿಂದ 1983ರಲ್ಲಿ ಲೋಕಜನಶಕ್ತಿ ಬೆಂಬಲದೊಂದಿಗೆ ಪಕ್ಷೇತರವಾಗಿ ಆಯ್ಕೆಯಾಗಿ ವಿಧಾನಸಭೆ ಪ್ರವೇಶಿಸಿದ ಸಿದ್ದರಾಮಯ್ಯ 1980ರಿಂದ 5 ಬಾರಿ ಗೆದ್ದು 2 ಬಾರಿ ಸೋತರು. 2006ರಲ್ಲಿ ಜೆಡಿಎಸ್ ತ್ಯಜಿಸಿದ ಸಿದ್ದರಾಮಯ್ಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಅಲ್ಪ ಮತಗಳಿಂದ ಗೆದ್ರು. ಕಳೆದ ಚುನಾವಣೆಯಲ್ಲಿ ಕ್ಷೇತ್ರ ಬದಲಿಸಿ ವರುಣಾಗೆ ಜಿಗಿದು ಗೆದ್ರು. ಈಗ ಮತ್ತೆ ಕಾಂಗ್ರೆಸ್ನಿಂದ ಅದೃಷ್ಟ ಪರೀಕ್ಷೆಗೆ ಹೊರಟಿದ್ದಾರೆ.
ವೀರಶೈವ ಸಮುದಾಯ ಪ್ರಾಬಲ್ಯವಿರುವ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಎದುರು ತೊಡೆತಟ್ಟಿ ನಿಂತಿರೋದು ಯಡಿಯೂರಪ್ಪನವರ ಆಪ್ತ ಸಹಾಯಕ ಕಾಪು ಸಿದ್ದಲಿಂಗಸ್ವಾಮಿ. ಕಳೆದ 4 ವರ್ಷಗಳಿಂದ ಕ್ಷೇತ್ರದ ಜನತೆಯೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ಸಿದ್ದಲಿಂಗಸ್ವಾಮಿ ಸಿದ್ದರಾಮಯ್ಯಗೆ ನಡುಕ ಹುಟ್ಟಿಸಿದ್ದಾರೆ. ವರ್ಣ ಕ್ಷೇತ್ರದ ವಿಂಗಡಣೆ ಆದಮೇಲೆ ವರ್ಣ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ವರ್ಣ ಕವಲಿಗೆ ನೀರನ್ನು ಬಿಟ್ಟಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿನ ಮುಖ್ಯಮಂತ್ರಿ ಆಗಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸನ ಮಾಡಬೇಕು ಅಂದರೆ ನಮ್ಮ ಆಸೆ. MLAಗಳು ಗೆಲ್ತಾರೆ, ಏನು ಪ್ರಯೋಜನ? ಎಲ್ಲ ದುಡ್ಡು ಮಾಡ್ತಾರೆ, ಎಲ್ಲ ಭ್ರಷ್ಟಾಚಾರ ಇವತ್ತಿರೋದು. BJP ಸರ್ಕಾರ ಏನೋ ಒಂದು ಇದು ಮಾಡ್ತಾನೆ, ಜನ ಮಾಡಿದ್ರು. BJP ಸರ್ಕಾರ ಏನೂ ಮಾಡಲಿಲ್ಲ, ಎಲ್ಲ ಮೋಸಗಾರರು. MLAಗಳು ಸುಮ್ಮನೆ ಓಟ್ ಹಾಕ್ಸ್ಕೊತಾರೆ, ಪ್ರಯೋಜನ ಏನೂ ಆಯ್ತಾ ಇಲ್ಲ. ಯಾರು ರೈತರೆಲ್ಲ ಸಾಲ ನಮ್ಮ ನಿರೀಕ್ಷೆ ಅಂದರೆ ಯಾರಾದ್ರೂ ಗೆಲ್ಲಿ MLAಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಚೆನ್ನಾಗಿ ಆಡಳಿತ ಕೊಡಬೇಕು ಅನ್ನೋದೇ ಮೇಡಮ್ ನಮ್ಮ ಆಸೆ ಅಷ್ಟೇ. ವರ್ಣ ಕ್ಷೇತ್ರದಲ್ಲಿ ಅವ್ರು ಬಿಟ್ಟು ಇನ್ಯಾರೂ ಮಾಡಿಲ್ಲ. ಕುಮಾರಸ್ವಾಮಿ ಅವ್ರು ಮಾಡಿದ್ರು, ಸಿದ್ದರಾಮಯ್ಯ ಅವ್ರು ಬಿಟ್ಟು ಇನ್ಯಾರೂ ಮಾಡಿಲ್ಲ. ಸಿದ್ದರಾಮಯ್ಯ ಅವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು. ಕ್ಷೇತ್ರ ವರುಣ ಯಾವ ಪಕ್ಷ ಗೆಲ್ಲಬೇಕು? ಕಾಂಗ್ರೆಸ್ (48.08%), ಕೆಜೆಪಿ (40.12%), ಜೆಡಿಎಸ್ 10.14%, ಬಿಜೆಪಿ 1.52%. ಈ ಸಲವೂ ಸಿದ್ದರಾಮಯ್ಯಗೆ ಗೆಲುವು ಸುಲಭದ ಮಾತಲ್ಲ. ಜನಮತದಲ್ಲಿ ಸಿದ್ದರಾಮಯ್ಯ ಪರ ಹೆಚ್ಚು ಒಲವಿದೆ. ಆದರೆ ಕೆಜೆಪಿ ಪ್ರಬಲ ಪೈಪೋಟಿ ನೀಡೋದು ನಿಚ್ಚಳ. ಜೊತೆಗೆ ಜೆಡಿಎಸ್ ಕೂಡ ತಕ್ಕ ಮಟ್ಟಿಗೆ ಸ್ಪರ್ಧೆ ನೀಡಲಿದೆ. ಕ್ಷೇತ್ರ ಪುನರ್ವಿಂಗಡಣೆಯ ಬಳಿಕ ಹುಟ್ಟಿಕೊಂಡಂಥ ವರುಣ ವಿಧಾನಸಭಾ ಕ್ಷೇತ್ರ ಅತ್ಯಂತ ಹಿಂದುಳಿದಿದೆ. ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಇವೆ. ಆದರೆ ಒಬ್ಬ CM ಅಭ್ಯರ್ಥಿ, ಇನ್ನೊಬ್ಬ ಹೊಸ ಅಭ್ಯರ್ಥಿ ನಡುವೆ ಇಲ್ಲಿ ಪೈಪೋಟಿ ನಡೀತಿದೆ. ನೋಡೋಣ ಇಲ್ಲಿನ ಜನ ಯಾರಿಗೆ ಬೆಂಬಲ ಕೊಡ್ತಾರೆ, ಯಾರಿಗೆ ಜೈ ಅಂತಾರೆ ಅನ್ನೋದನ್ನ. ಜನಮತದಲ್ಲಿ ಇನ್ನೊಂದು ಕ್ಷೇತ್ರದ ರಾಜಕೀಯ ಭವಿಷ್ಯ ನೋಡುವ ಮುಂಚೆ ಚಿಕ್ಕದೊಂದು ಬ್ರೇಕ್.